ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಅರಮನೆಯ ಆವರಣದಲ್ಲಿ ಜಂಬೂ ಸವಾರಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಐತಿಹಾಸಿಕ ಕ್ಷಣಕ್ಕೆ ಕೋಟ್ಯಾಂತರ ಜನರು ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಹಾಗೆ ಮಧುವಣ ಗಿತ್ತಿಯಂತೆ ಮೈಸೂರು ಅರಮನೆಯೂ ಕೂಡ ಸಿಂಗಾರಗೊಂಡಿದೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಇನ್ನು 4 ಗಂಟೆಯ ಬಳಿಕ ಜಂಬೂ ಸವಾರಿಗೆ ಸಿಎಂ ಚಾಲನೆಯನ್ನ ನೀಡಲಿದ್ದಾರೆ. ಜಂಬೂ ಸವಾರಿಯನ್ನ ಹೊರಲಿರುವಂತಹ ಆನೆಗಳು ಕೂಡ ಬಹಳ ಚಿತ್ತಾರಗೊಂಡಿದೆ, ಸಿಂಗಾರಗೊಂಡಿದೆ. ಮೆರವಣಿಗೆಗೆ 58 ಸ್ತಬ್ಧ ಚಿತ್ರಗಳು ಕೂಡ ಸಿದ್ಧವಾಗಿದೆ. ಸ್ತಬ್ಧ ಚಿತ್ರಗಳು ಕೂಡ ಒಂದು ರೀತಿ ಮೈಸೂರು ದಸರಾದ ಕೇಂದ್ರ ಬಿಂದು ಅಂತಾನೆ ಹೇಳ್ಬೋದು. ಇನ್ನು ಇದನ್ನ ಕಣ್ತುಂಬಿಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಜನ ಮೈಸೂರು ಅರಮನೆಯತ್ತ ಮುಖ ಮಾಡ್ತಾ ಇದ್ದಾರೆ. ಇನ್ನು ಮೈಸೂರು ದಸರಾ ತನ್ನದೇ ಆಗಿರ್ತಕ್ಕಂತಹ ಇತಿಹಾಸವನ್ನ ಹೊಂದಿದೆ, ತನ್ನದೇ ಆಗಿರ್ತಕ್ಕಂತಹ ಚರಿತ್ರೆಯನ್ನ ಕೂಡ ಸೃಷ್ಟಿಸಿದೆ. ಹೊಯ್ಸಳರಿಂದ ಆರಂಭ ಆಗಿ ವಿಜಯನಗರದಲ್ಲಿ ವೈಭವವನ್ನ ಸಾರಿತ್ತು. 1610ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ದಸರಾ ಮಹೋತ್ಸವವನ್ನ ಕೂಡ ಮಾಡಲಾಗಿತ್ತು. ನಂತರದಲ್ಲಿ ಅದು ಮೈಸೂರಿಗೆ ಸ್ಥಳಾಂತರವಾಗುತ್ತೆ. ಮೊದಲನೆಯ ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇರಬಹುದು, ಯದುವೀರ್ ಒಡೆಯರ್ ರವರು ಬನ್ನಿ ಪೂಜೆಯನ್ನ ಮಾಡ್ತಾ ಇರುವಂಥದ್ದು, ಬನ್ನಿ ಮರಕ್ಕೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಎರಡನೆಯ ದೃಶ್ಯಾವಳಿಗಳಲ್ಲಿ ಜಂಬೂ ಸವಾರಿಗೆ ಯಾವ ರೀತಿಯಾದಂತಹ ಸಿದ್ಧತೆಗಳು ಬೇಕು ಆ ನಿಟ್ಟಿನಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರತ್ಯೇಕವಾಗಿ ಗೇಟ್ ಅನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಕೆಲವೊಂದಿಷ್ಟು ಪಾಸ್ಗಳನ್ನ ಕೂಡ ನೀಡಲಾಗಿದೆ. VIP ಅಂತ ಹೇಳಿ, VVIP ಅಂತ ಹೇಳಿ. ಜೊತೆಗೆ ಪಾಸ್ನಲ್ಲಿ ಯಾವ ಒಂದು ನಂಬರನ್ನ ಅವರು ಉಲ್ಲೇಖ ಮಾಡಿರ್ತಾರೆ, ಆ ಒಂದು ನಂಬರ್ನಲ್ಲಿ ಅಂದ್ರೆ ಅದೇ ಮಾರ್ಗದಲ್ಲಿ ಜಂಬೂ ಸವಾರಿಯನ್ನ ನೋಡೋದಕ್ಕೂ ಕೂಡ ಒಳಗಡೆ ಎಂಟ್ರಿಯನ್ನ ಕೊಡೋದಕ್ಕೆ ಈಗ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮೈಸೂರು ದಸರಾ ಆಚರಣೆಗೆ 100 ವರ್ಷಗಳ ಇತಿಹಾಸ ಇದೆ. 14ನೆಯ ಶತಮಾನದಲ್ಲಿ ಇದನ್ನ ಮಹಾನವಮಿ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಹೊಯ್ಸಳರ ಕಾಲದಲ್ಲಿ ಯುದ್ಧವನ್ನ ಗೆದ್ದ ವಿಜೃಂಭಣೆಯ ಸಂಕೇತವಾಗಿ ದಸರಾವನ್ನ ಆಚರಣೆ ಮಾಡಲಾಗ್ತಾ ಇತ್ತು. ಹೊಯ್ಸಳರ ನಂತರ ವಿಜಯನಗರ ಅರಸರ ಕಾಲದಲ್ಲಿ ದಸರಾ ಹಬ್ಬ ವೈಭವದಿಂದ ನಡೆಯಿತು. ಪ್ರತಿ ವರ್ಷ ಯುದ್ಧ ಗೆದ್ದ ಸಂಭ್ರಮಕ್ಕೆ ವಿಜಯನಗರ ಅರಸರು ದಸರಾ ಆಚರಣೆಯನ್ನ ಮಾಡ್ತಾ ಬರ್ತಾ ಇದ್ರು. ನಂತರ ದಕ್ಷಿಣ ಭಾರತಕ್ಕೆ ದಂಡೆತ್ತಿ ಬಂದ ಸುಲ್ತಾನರಿಂದ ವಿಜಯನಗರ ಸಾಮ್ರಾಜ್ಯವು ಪತನಗೊಳ್ಳುತ್ತೆ. ಇದಾದ ನಂತರ ಹಿಂದೂ ಸಾಮ್ರಾಜ್ಯದ ಆಚರಣೆಗಳು ಸುಲ್ತಾನರ ಆಡಳಿತ ಅವಧಿಯಲ್ಲಿ ತೆರೆಮರೆಗೆ ಸರಿದಿದ್ವು. ವಿಜಯನಗರ ಸಾಮ್ರಾಜ್ಯದ ದಕ್ಷಿಣ ಭಾಗಗಳಲ್ಲಿ ಮೈಸೂರಿನ ಒಡೆಯರ್ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಆಗ ಮಹಾನವಮಿ ಉತ್ಸವವನ್ನ ಮುಂದುವರಿಸೋದಕ್ಕೆ ನಿರ್ಧಾರವನ್ನು ಕೈಗೊಳ್ತಾರೆ. ಸೆಪ್ಟೆಂಬರ್ ಅಂದ್ರೆ 1610ರ ಅವಧಿಯದು. ಆಗ ಶ್ರೀರಂಗಪಟ್ಟಣದಲ್ಲಿ ದಸರಾ ಮಹೋತ್ಸವ ರಾಜ ವೈಭೋಗದಲ್ಲಿ ಮೊದಲ ಬಾರಿಗೆ ಪ್ರಾರಂಭವನ್ನ ಮಾಡಲಾಗತ್ತೆ. 1612ರಲ್ಲಿ ಅಂದ್ರೆ 1610ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ದಸರಾ ಮಹೋತ್ಸವವನ್ನ ರಾಜರು ಬಹಳ ವೈಭವದಿಂದ ಆಚರಣೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ನಂತರದಲ್ಲಿ 1612ರಲ್ಲಿ ಈ ಒಂದು ಮೈಸೂರು ದಸರಾ ಅನ್ನೋದು ಮೈಸೂರಿಗೆ ಸ್ಥಳಾಂತರವಾಗುತ್ತೆ. ಶ್ರೀರಂಗಪಟ್ಟಣದಿಂದ ಶ್ರೀರಂಗಪಟ್ಟಣದಲ್ಲಿದ್ದಂತಹ ಮೈಸೂರು ಸಂಸ್ಥಾನವನ್ನ 1612ರಲ್ಲಿ ಮೈಸೂರಿಗೆ ಸ್ಥಳಾಂತರ ಮಾಡಲಾಗತ್ತೆ. ಯದುವಂಶದ ಶ್ರೀರಾಜ ಒಡೆಯರ್ ಚಿನ್ನದ ಸಿಂಹಾಸನದ ಮೇಲೆ ಕೂತು ಮೊದಲ ದಸರಾ ಆಚರಣೆಯನ್ನ ಮಾಡ್ತಾರೆ. ಅಂದಿನಿಂದ ದಸರಾವನ್ನ ನವರಾತ್ರಿಗಳು ಅಂದ್ರೆ 9 ದಿನಗಳ ಕಾಲ ಆಚರಣೆ ಮಾಡುವಂತಹ ಸಂಪ್ರದಾಯ ಕೂಡ ಆರಂಭ ಆಯಿತು. ಮೈಸೂರು ದಸರಾ ಶ್ರೀರಂಗಪಟ್ಟಣದಿಂದ ಮೈಸೂರು ಸಂಸ್ಥಾನದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಮುಂದುವರೆಸಿದ್ದು ಕೂಡ ಬಹಳ ವಿಶೇಷಣೀಯ. 1805ರಿಂದ 1969ರವರೆಗೂ ಕೂಡ ಮಹಾರಾಜರೇ ಖುದ್ದಾಗಿ ದಸರಾ ನಡೆಸಿ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ತಾ ಇದ್ರು. 1969ರಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಅವರು ಕೊನೆಯ ರಾಜರ ದಸರಾವನ್ನ ಆಚರಣೆ ಮಾಡ್ತಾರೆ. ಅದಾದ ಬಳಿಕ 1970ರಲ್ಲಿ ದಸರಾದಲ್ಲಿ ರಾಜರು ಭಾಗವಹಿಸೋದಿಲ್ಲ ಅಂತ ಹೇಳಿ ಘೋಷಣೆಯನ್ನ ಕೂಡ ಮಾಡ್ತಾರೆ. ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಅಂದು ಪ್ರಧಾನಿಯಾಗಿದ್ದಂತಹ ಇಂದಿರಾ ಗಾಂಧಿಯವರೇ ಕಾರಣ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆಯೂ ಕೂಡ ಮಹಾರಾಜರೇ ಆಳ್ತಾ ಇದ್ರು. ನೋಡೋದಾದ್ರೆ